ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಶೋನಾ ಕನ್ನಡ ಲಾಗ್ಸ್. ಎಷ್ಟೇ ದೊಡ್ಡ ಹೊಟ್ಟೆ ಇದ್ದರೂ ಇವತ್ತಿನ ಈ ಮನೆಮದ್ದು ಮಾಡೋದ್ರಿಂದ ನಿಮ್ಮ ಹೊಟ್ಟೆ ತುಂಬ ಚೆನ್ನಾಗಿ ವೇಟನ್ನು ಕಡಿಮೆ ಮಾಡ್ಕೋಬೋದು. ಮನೆಯಲ್ಲಿ ಇದ್ಕೊಂಡೇ ಈ ಬೆಲ್ಲಿ ಫ್ಯಾಟನ್ನು ನೀವು ಕಡಿಮೆ ಮಾಡ್ಕೋಬೋದು. ನಿಮ್ಮ ಹೆಲ್ತ್ ಇಂಪ್ರೂವ್ ಆಗೋದ್ರ ಜೊತೆಗೆ ನಿಮ್ಮ ಬಾಡಿ ಒಂದು ಒಳ್ಳೆ ಶೇಪ್ ಬರುತ್ತೆ. ನೀವು ಈಸಿಯಾಗಿ ಫಾಸ್ಟಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು. ಹಾಗಾದರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಒಳ್ಳೆ ಟಿಪ್ಸ್ ಇದೆ ನೋಡಿ. ನನ್ನ ಫ್ರೆಂಡ್ಸಿಗೆ ಕೂಡ ನಾನು ಒಂದು ವಿಧಾನವನ್ನು ಹೇಳಿದ್ದೀನಿ, ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ವೇಟನ್ನು ಲಾಸ್ ಮಾಡ್ಕೊಂಡಿದ್ದಾರೆ, ಸ್ಲಿಮ್ ಆಗಿ ಟ್ರಿಮ್ ಆಗಿ ಇದ್ದಾರೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಫ್ರೆಂಡ್ಸ್, ವೇಟ್ ಲಾಸ್ ಮಾಡ್ಕೋಬೇಕು ಅಂದಾಗ ಮುಖ್ಯವಾಗಿ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರಬೇಕು. ಸರಿಯಾದ ಗಟ್ ಹೆಲ್ತ್ ಇಲ್ಲ ನಾವು ದಪ್ಪ ಆಗ್ತಾ ಹೋಗ್ತೀವಿ. ಯಾಕಂದರೆ ತಿಂದಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಇದರಿಂದ ಅದು ಫ್ಯಾಟ್ಗೆ ಕನ್ವರ್ಟ್ ಆಗಿ ನಮ್ಮ ಬಾಡಿಯಲ್ಲಿ ಸೇರ್ತಾ ಹೋಗುತ್ತೆ, ಹೊಟ್ಟೆ ದಪ್ಪ ಆಗ್ತಾ ಬರುತ್ತೆ. ಇದನ್ನು ಸರಿಪಡಿಸಬೇಕು ಅಂದರೆ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡಬೇಕು, ಎನರ್ಜಿನ ಇನ್ಕ್ರೀಸ್ ಮಾಡಬೇಕು. ಇದರಿಂದ ಫ್ಯಾಟ್ ಕೂಡ ಬರ್ನ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ದೇಹದ ಬೇಡವಾದ ಭಾಗದಲ್ಲಿ ಬೊಜ್ಜು ಕಲೆಕ್ಟ್ ಆಗ್ತಾ ಬಂದರೂ ಕೂಡ ಇದು ಕರಗುತ್ತೆ. ಅದ್ಭುತವಾದಂಥ ಈ ನೀರನ್ನು ನಾವು ತಯಾರಿಸಿ ಕುಡಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ಮ್ಯಾಜಿಕ್ ವಾಟರ್ನ ಹೇಗೆ ತಯಾರಿ ಮಾಡೋದಂತ ನೋಡೋಣ. ಇದನ್ನು ನಾವು ತಯಾರಿ ಮಾಡಲಿಕ್ಕೆ ರಾತ್ರಿನೇ ಪ್ರಿಪ್ರೇಷನ್ ಮಾಡಬೇಕು. ಅಂದರೆ ಮಲಗೋದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಿದ್ದಿರಲ್ಲ, ನಾನು 4ರಿಂದ 5 ಲವಂಗವನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಗ್ಲಾಸ್ಗೆ ನಾವು ಹಾಕೊಳ್ಳೋಣ. ಈ ಲವಂಗದಲ್ಲಿ ಖಾಲಿ ತೊಟ್ಟಷ್ಟೇ ಇರಬಾರ್ದು, ಮುಂದೆ ಮೊಗ್ಗು ಅಂತ ಹೇಳ್ತೀವಲ್ಲ ಅದು ಇರಬೇಕು. ಇದು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡೋದ್ರ ಜೊತೆಗೆ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಬೇಕಾದಂಥ ಅಂಶ ಕೂಡ ಇದರಲ್ಲಿದೆ. ಇದನ್ನು ನಾವು ಒಂದು ಗ್ಲಾಸ್ಗೆ ಹಾಕಿಕೊಳ್ಳೋಣ. 4 ಲವಂಗವನ್ನು ತಗೊಂಡಿದ್ದೀವಲ್ಲ, ಅದೇ ರೀತಿ ನೆಕ್ಸ್ಟ್ ನಾವು ಅಜ್ವಾನವನ್ನು 1/4 ಸ್ಪೂನ್ ಆದರೆ ಸಾಕಾಗುತ್ತೆ. ಅಜ್ವಾನ ಒಂದು ರೀತಿಯ ಡೈಜೆಸ್ಟಿವ್ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಸರಿಯಾಗುತ್ತೆ. ನಾವು ಕ್ಯಾಲರೀಸನ್ನು ರೆಡ್ಯೂಸ್ ಮಾಡಲಿಕ್ಕೆ, ಈಸಿಯಾಗಿ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಒಂದು 1/4 ಸ್ಪೂನ್ ಆಗುವಷ್ಟು ಅಜ್ವಾನವನ್ನು ತಗೊಳ್ಳಿ. ಫ್ರೆಂಡ್ಸ್, ಕೆಲವರಿಗೆ ನೀರು ಮೈ ಅಂತ ಹೇಳ್ತೀವಿ, ಒಂಥರ ಬೊಜ್ಜು ಊದ್ಕೊಂಡಿರ್ತಾರೆ. ಅಂಥವರಿಗೆ ಈ ಅಜ್ವಾನ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅಂದರೆ ಅವರಿಗೆ ಗಟ್ಟಿ ಮೈ ಇರೋದಿಲ್ಲ. ಇವತ್ತಿನ ಮನೆಮದ್ದು ಮಾಡಿದರೆ ಫಾಸ್ಟಾಗಿ ಅವರು ವೇಟ್ ಲಾಸ್ ಆಗ್ತಾ ಬರುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ನಾವು ಇಲ್ಲಿ ಸೋಂಪ ಕಾಳನ್ನು ತಗೊಳ್ಳೋಣ. ಇದನ್ನು ಸೋಂಪು ಅಂತಲೂ ಕೆಲವು ಕರೀತಾರೆ, ಬಡೆಸೊಪ್ಪು ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಫೆನಲ್ ಸೀಡ್ಸ್ ಅಂತಲೂ ಕರೀತಾರೆ. ನಿಮಗೆ ಗೊತ್ತಿರ್ಬೋದು, ನಾವು ಯಾವುದೇ ಹೋಟೆಲ್ಗೆ ರೆಸ್ಟೋರೆಂಟ್ಗಳಿಗೆ ಹೋದರೆ ಊಟ ಆದ ತಕ್ಷಣ ಸೋಂಪ ಕಾಳನ್ನು ತಿನ್ನಲಿಕ್ಕೆ ಕೊಡ್ತಾರೆ. ಈಸಿಯಾಗಿ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಲಿ ಅಂತ ಹೇಳಿ ಈ ಸೋಂಪ ಕಾಳು ಬಾಡಿನ ಡಿಟಾಕ್ಸ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ದೇಹಕ್ಕೆ ಒಂದು ತಂಪನ್ನು ಕೊಡುತ್ತೆ. ಅದರಲ್ಲೂ ಈ ಬೇಸಿಗೆಯಲ್ಲಿ ವೇಟ್ ಲಾಸ್ ಮಾಡಲಿಕ್ಕೆ ಸೋಂಪಾಕಾಳು ತುಂಬ ಒಳ್ಳೆಯದು. ನಾವು ಈ ಪದಾರ್ಥಗಳನ್ನೆಲ್ಲ ನೀರಿನಲ್ಲಿ ನೆನೆಸಿಡಬೇಕು. ನಾನಿಲ್ಲಿ ಕುಡಿಯುವಂಥ ನೀರನ್ನು ಹಾಕ್ತೀನಿ. ಅದರ ಜೊತೆಗೆ ನಾನಿಲ್ಲಿ ತುಳಸಿ ಎಲೆಯನ್ನು ಕೂಡ ಹಾಕ್ತಾಯಿದ್ದೀನಿ. ತುಳಸಿ ಎಲೆ ಕೂಡ ನಮ್ಮ ವೇಟನ್ನು ಲಾಸ್ ಮಾಡಲಿಕ್ಕೆ, ಬೊಜ್ಜನ್ನು ಕರಗಿಸಲಿಕ್ಕೆ, ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಈ ತುಳಸಿ ಎಲೆ ಹಾಕಿದ ನೀರನ್ನು ನಾವು ಸೇರಿಸೋದ್ರಿಂದ ಫ್ಯಾಟನ್ನು ಮೆಲ್ಟ್ ಮಾಡಲಿಕ್ಕೆ ಕೂಡ ತುಳಸಿ ಎಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಅದೇ ನೀರನ್ನು ನೋಡಿ ಈ ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಅಥವಾ ಮುಚ್ಚಳವನ್ನು ಮುಚ್ಚಿಟ್ರೆ ಆಗುತ್ತೆ. ಬೆಳಗಾಗುವಷ್ಟೊತ್ತಿಗೆ ಇದರಲ್ಲಿರುವ ಸತ್ವ ಎಲ್ಲ ಚೆನ್ನಾಗಿ ನೀರಲ್ಲಿ ಬಿಟ್ಟಿರುತ್ತೆ. ಅದರಲ್ಲೂ ಲವಂಗ, ಅಜ್ವಾನ ಮತ್ತು ಸೋಂಪ ಕಾಳು ಚೆನ್ನಾಗಿ ನೀರಿನಲ್ಲಿ ನೆಂದು ಅದರ ಸತ್ವವನ್ನು ಚೆನ್ನಾಗಿ ಬಿಟ್ಟಿರುತ್ತೆ. ಬೆಳಿಗ್ಗೆ ನಾವು ಈ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು, ಸಿಪ್ ಬೈ ಸಿಪ್ಪು. ಅಷ್ಟು ಚೆನ್ನಾಗಿ ಒಳ್ಳೆಯದಾಗಿರುತ್ತೆ. ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡಿ ನಮ್ಮ ಹೊಟ್ಟೆಯಲ್ಲಿ ದೇಹದಲ್ಲಿ ಸೇರಿಕೊಂಡಂಥ ಕಲ್ಮಶವನ್ನು ಹೊರಹಾಕಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಇವಾಗ ನೋಡಿ, ಈ ನೀರನ್ನು ನಾವು ಸ್ವಲ್ಪ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳೋಣ.
ನೋಡ್ತಿದ್ದಿರಲ್ಲ, ಸೂಪರ್ ಆಗಿರುವಂಥ ಒಂದು ನೀರು ತಯಾರಾಯಿತು. ಅದು ನಮ್ಮ ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೆಯದು. ವೆಯ್ಟ್ ಕಟರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದಕ್ಕೆ ಇವಾಗ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿಕೊಂಡಾಯಿತು. ಅರ್ಧ ಹೋಳುವಾಗುವಷ್ಟು ಲೆಮನ್ ಜ್ಯೂಸನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಲೆಮನ್ ಜ್ಯೂಸಲ್ಲಿ ವಿಟಮಿನ್ ಸಿ ಇದೆಯಲ್ಲ, ಇದು ನಮ್ಮ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡೋದ್ರ ಜೊತೆಗೆ ವೆಯ್ಟ್ ಲಾಸನ್ನು ಇದು ಇನ್ಕ್ರೀಸ್ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ರೆಡಿ ಆಯಿತು ಈ ಅದ್ಭುತವಾದಂಥ ಜ್ಯೂಸನ್ನು. ಹಾಗೇ ನಾವು ಕುಡಿಬೋದು. ಒಂದು ವೇಳೆ ನಿಮಗೆ ಕುಡಲಿಕ್ಕೆ ಇಷ್ಟ ಆಗಲಿಲ್ಲ ಅಂದರೆ 1 ಸ್ಪೂನ್ ಜೇನುತುಪ್ಪವನ್ನು ಆ್ಯಡ್ ಮಾಡಿಕೊಳ್ಳಿ. ತುಂಬಾ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಫ್ರೆಂಡ್ಸ್, ಇದು ಎಷ್ಟು ಅದ್ಭುತವಾದ ಡ್ರಿಂಕ್ಸ್ ಅಂದರೆ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ಇಲ್ಲಿ ಲಿಂಬೆಹಣ್ಣನ್ನು ಸೇರಿಸಿದ್ದೀವಿ ಮತ್ತು ಅದರಲ್ಲೂ ಮುಖ್ಯವಾಗಿ ಲವಂಗವನ್ನು ಸೇರಿಸಿದ್ದೀವಿ. ಈ ಎರಡೂ ಪದಾರ್ಥಗಳು ನಮಗೆ ತುಂಬ ಹೊಟ್ಟೆ ಹಸಿದಾಗ ತುಂಬ ತಿಂತೀವಲ್ಲ, ಆ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಹೆಚ್ಚಿಗೆ ತಿನ್ನುವುದನ್ನು ಕಡಿಮೆ ಮಾಡುತ್ತೆ. ಅದಲ್ಲದೆ ನಮಗೆ ವೆಯ್ಟ್ ಲಾಸ್ ಮಾಡುವಂಥ ಪ್ರೊಸೆಸ್ಸಲ್ಲಿದ್ದಾಗ ಒಂಥರ ಸುಸ್ತಾಗೋದು, ವೀಕ್ನೆಸ್ ಆಗೋದು ಹಾಗೆಲ್ಲ ಆಗಿರ್ತದಲ್ಲ, ಅದೆಲ್ಲ ಈ ಡ್ರಿಂಕ್ಸ್ ಕುಡಿತಾ ಬಂದರೆ ನಮಗೆ ಎನರ್ಜಿ ಹಾಗೇ ಉಳಿಯುತ್ತೆ. ಒಂದು ವೇಳೆ ಯಾರಿಗಾದರೂ ಶುಗರು, BP ಎಲ್ಲ ಇದ್ದರೆ ಅಂಥವರು ಆರಾಮಾಗಿ ಕುಡಿಬೋದು. ಅದರ ಜೊತೆಗೆ ಡ್ರಿಂಕ್ಸ್ ಕುಡಿತಾ ಬಂದರೆ ಡೇ ಬೈ ಡೇ ವೆಯ್ಟ್ ಲಾಸ್ ಆಗ್ತಾನೇ ಹೋಗುತ್ತೆ. ಬೆಲ್ಲಿ ಫ್ಯಾಟ್ ಕೂಡ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಫ್ಯಾಟ್ ಕಟರ್ ಡ್ರಿಂಕ್ಸ್ ಎಷ್ಟು ಇಂಪಾರ್ಟೆಂಟು, ಅದೇ ಈ ರೀತಿ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಇನ್ನೂ ಈಸಿಯಾಗಿ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಅದರಲ್ಲೂ ಫಸ್ಟ್ ಹೇಳಬೇಕು ಅಂದರೆ ಯಾರು ಸ್ಟ್ರೆಸ್ಗೆ ಒಳಗಾಗ್ತಾರೋ ಅವರಿಗೆ ವೆಯ್ಟ್ ಲಾಸನ್ನು ಕಡಿಮೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಬಾಡಿಗೆ ಒಂದು ಸಿಗ್ನಲ್ ಸಿಗುತ್ತೆ, ಏನು ಅಂದರೆ ಒಂದು ಫ್ಯಾಟನ್ನು ರಿಸರ್ವ್ ಮಾಡಬೇಕು, ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ನೋದು. ಫ್ಯಾಟು ರೆಡ್ಯೂಸ್ ಆಗೋ ಬದಲು ನಮ್ಮ ಬಾಡಿಯಲ್ಲಿ ಫ್ಯಾಟು ಸ್ಟೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಸ್ಟ್ರೆಸ್ಸು ಮತ್ತು ಟೆನ್ಷನ್ನು ಜಾಸ್ತಿ ಆದಾಗ ಅದರಿಂದ ಪಾರಾಗಬೇಕು, ಮನಸ್ಸಿಗೆ ಒಂದು ಸಮಾಧಾನ ಆಗಬೇಕು ಅಂತ ಹೆಚ್ಚಿನ ಆಹಾರ ಸೇವನೆ ಜಾಸ್ತಿ ಮಾಡ್ತಾರೆ. ಇದು ಕೂಡ ನಾವು ವೇಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಹಾಗಾಗಿ ದೇಹದ ಹಲವಾರು ಭಾಗದಲ್ಲಿ ಫ್ಯಾಟ್ ಸ್ಟೋರ್ ಆಗ್ತಾ ಬರುತ್ತೆ. ಆವಾಗ ನಾವು ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಸ್ಟ್ರೆಸ್ಗೆ ಒಳಗಾಗಬಾರ್ದು, ಟೆನ್ಷನ್ ಮಾಡ್ಕೊಳ್ಳಬಾರ್ದು. ಈ ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಮನೆಯಲ್ಲಿ ಗಾರ್ಡನಿಂಗ್ ಮಾಡೋದು, ಈ ರೀತಿ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ, ಅರ್ಲಿ ಮಾರ್ನಿಂಗ್ ಇವೆಲ್ಲವೂ ನಮಗೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ತಪ್ಪು ಮಾಡೋದು ಅಂದರೆ ನಾವು ಬೇಕಾದಲ್ಲಿ ಜಂಕ್ ಫುಡ್ಗಳನ್ನ ಸೇವನೆ ಮಾಡೋದು. ಇದರಿಂದ ನಮಗೆ ನ್ಯೂಟ್ರಿಯೆಂಟ್ಸ್ಗಳ ಡೆಫಿಷಿಯನ್ಸಿ ಉಂಟಾಗುತ್ತೆ. ಆವಾಗ ವೇಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ ಮತ್ತು ಆ್ಯಂಟಿ ಕ್ಯಾಲೋರಿಸ್ ಫುಡ್ ಅಂತಲೇ ಕರಿತೀವಿ. ಅಂಥ ಫುಡ್ ಸೇವನೆ ಮಾಡ್ತಾ ಬಂದರೆ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಬದಲು ನಾವು ತರಕಾರಿಗಳ ಸೇವನೆ ಮಾಡಬೇಕು. ತರಕಾರಿಗಳಿಂದ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ನಮಗೆ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ಗಳು ಚೆನ್ನಾಗಿ ಸಿಗುತ್ತೆ. ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ, ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಾಗ ಚೆನ್ನಾಗಿ ನಿದ್ರೆ ಮಾಡಬೇಕು. ಇದರಿಂದ ನಮ್ಮ ಶರೀರದಲ್ಲಿ ಯಾವುದೇ ರೀತಿಯ ಇಂಟರ್ನಲ್ ಇಂಜುರೀಸ್ ಆಗಿದ್ದರೂ ಕೂಡ ಅದೆಲ್ಲ ರಿಕವರಿ ಆಗ್ತಾ ಹೋಗುತ್ತೆ. ಯಾವುದೇ ಸೆಲ್ಸ್ಗಳು ಡ್ಯಾಮೇಜ್ ಆಗಿದ್ದರೂ ಅದೆಲ್ಲ ಸರಿಯಾಗಿ ಬರ್ತಾ ಹೋಗುತ್ತೆ. ನಮ್ಮ ಬಾಡಿಲಿರುವಂಥ ಫ್ಯಾಟೆಲ್ಲ ಬರ್ನ್ ಮಾಡಲಿಕ್ಕೆ ಈ ನಿದ್ರೆ, ಒಂದು ಒಳ್ಳೆ ನಿದ್ರೆ ಮಾಡಿದರೆ ಅದು ನಮಗೆ ಹೆಲ್ಪ್ ಆಗುತ್ತೆ. ನಾನು ಮೊದಲೇ ಹೇಳಿರುವ ಹಾಗೆ ಈ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಯೋದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ಅದರ ಜೊತೆಗೆ ಈ ಎಲ್ಲ ಎಕ್ಸಸೈಸ್ಗಳನ್ನು ಫಾಲೋ ಮಾಡ್ತಾ ಇದ್ದರೆ ನಮ್ಮ ಬಾಡಿಲಿರುವಂಥ ಕ್ಯಾಲೋರಿಯನ್ನು ರೆಡ್ಯೂಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತವೆ. ಸಿಂಪಲ್ಲಾಗಿ ನೀವು ಮಾರ್ನಿಂಗ್ ಒಂದು 5ರಿಂದ 10 ನಿಮಿಷ ಸ್ಟೆಪ್ಗಳನ್ನು ಹತ್ತೋದು, ಹಾಗೆ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಈ ರೀತಿಯಾಗಿ ವೆಯ್ಟನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಕ್ಯಾಲೋರೀಸ್ ಕಡಿಮೆ ಆಗೋದ್ರಿಂದ ತೂಕವನ್ನು ಕೂಡ ಆರಾಮಾಗಿ ಕಡಿಮೆ ಮಾಡ್ಕೋಬೋದು. ಬೆಲ್ಲಿ ಫ್ಯಾಟ್ ಕೂಡ ನಮ್ಮದು ಆರಾಮಾಗಿ ಕಡಿಮೆ ಆಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಕೊಡೋದನ್ನು ಮರಿಬೇಡಿ. ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.